ಸಂದರ್ಶನ ಬೇಡವೇ ಬೇಡ ಅಂತ ಕೂತ್ಕೊಂಡ ವ್ಯಕ್ತಿ ಈ ವ್ಯಕ್ತಿ ಬೇರೆನೆ. ನನಗೆ ಪ್ರಚಾರ ಕೊಟ್ಟ ಅಭ್ಯಾಸ ಹೊರತಾಗಿ ಪ್ರಚಾರ ತಗೊಂಡ ಅಭ್ಯಾಸ ಇಲ್ಲ ಅಲ್ಲ. ಅದು ಕೆಲವು ಸಿದ್ಧಾಂತಗಳನ್ನ ನಮ್ಮ ತಂದೆ ಹೇಳ್ಕೊಟ್ಟೆ. ನೀ ಸಹಾಯ ಮಾಡ್ತೀನಿ ಅನ್ನೋದಾದ್ರೆ ಬೇರೆ ಥರನೇ ಬರೀತಿದ್ದೆ ನಾನು ಅಂತೇಳಿ ಬೈದು ಕಳಿಸ್ಬಿಡ್ತಾರೆ ಅದನ್ನೇ ಕಾಲದಲ್ಲಿ. ಸಂದರ್ಶನ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನನಗೆ ಹೇಳ್ಕೊಟ್ರು ನಮ್ಮ ತಂದೆಯವರು. ಅವಾಗ ಹೇಳ್ತಾರೆ ಒಂದು ಮಾತು, ಮೋಸ ಮಾಡಬೇಡ, ಸುಳ್ಳು ಹೇಳ್ಬೇಡ, ಒಬ್ಬರ ಮನಸ್ಸು ನೋಯಿಸ್ಬೇಡ, ಇಷ್ಟು ಮಾಡದೆ ನೀನು ವೃತ್ತಿ ಮಾಡ್ಕೊಂಡೋಗು, ನಿನಗೆ ಜಯ ಸಿಗುತ್ತೆ. ಅಜಂತರಾಜು ಅವಾಗ ಅವರು ನನಗೆ 2 ಸಿನಿಮಾಗಳನ್ನು ಕೊಡ್ತಾರೆ ಒಂದೇ ಸತಿ. ಕಮಲಾಸನ್ನು ಎದ್ದು ತಬ್ಕೊಂಡು ಸೆಕೆಂಡ್ ಕೊಡ್ತಾರೆ ನನಗೆ. ನೀನು ಸ್ಟೇಟ್ ಲೆವೆಲ್ PR ಅಲ್ಲ, ಇಂಟರ್ನ್ಯಾಷನಲ್ PR ಅಂದ್ರೆ ಆ ಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಸಿಕ್ತು. ನಮ್ಮ ತಂದೆಗೂ ರಾಜ್ಕುಮಾರ್ ಅವ್ರಿಗೂ ಬಹಳ ಗೆಳೆಯರು. ಅಲ್ಲ, ಫಾದರ್ಗೆ ಕೊಟ್ಟ ಕಾಲ್ ಶೀಟ್ ನ ವಿವರ ಅದು ಬೇಡ, ಪ್ರಸ್ತಾಪ ಬೇಡ ಅನ್ಸುತ್ತೆ. ಅದು ನಮ್ಮ ತಂದೆಯವರು ಕೊನೆ ಉಸಿರೆಳೆಯೋರ್ಗು ರಾಜ್ಕುಮಾರ್ ಅವ್ರಿಗೆ ತಿಳಿಸ್ತಿಲ್ಲ ಅವರು. ಅಯ್ಯೋ, ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಅಂತ ನಾನು ಹೇಳಲ್ಲ, ಅವರ ಜಾಗಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಅವರಿದ್ದಾರೆ. ಸಂದರ್ಶನ ಬೇಡವೇ ಬೇಡ ಅಂತ ಕೂತ್ಕೊಂಡ ವ್ಯಕ್ತಿ ಬೇಡವೇ ಬೇಡ. ನನಗೆ ಆಶ್ಚರ್ಯ ಹೋಯ್ತು. ನಂದೊಂದು ಮಾಡಿರಿ ಅಂತೇಳಿ ಮುಗಿ ಬೀಳ್ತಾರಪ್ಪ ನನ್ನ ಹತ್ರ. ಸಂದರ್ಶನ ಈ ವ್ಯಕ್ತಿ ಬೇರೆನೆ. ಕೊನೆಗೆ ಅವರು ಬೇಡ 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 ಅಂತ ಹೇಳಿದರು. ನಾನು ಬೇಕು 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 ಅಂತ ಹೇಳಿದೆ. ಈಗ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಅವ್ರ ಹೆಸರು ನಾಗೇಂದ್ರ ಅಂತೇಳಿ. ನಮಸ್ಕಾರ, ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಎಂಥದ್ದು ಬೇಡ 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 ಅಂತ ಹೇಳಿದ್ದೆ ಯಾಕೆ? ಆ್ಯಕ್ಚುಲಿ ವೃತ್ತಿಯಲ್ಲಿ ನಾನು ಬಂದಿದ್ದೆ ಪ್ರಚಾರಕರ್ತನಾಗಿ. ಹೌದು. ನನಗೆ ಪ್ರಚಾರ ಕೊಟ್ಟ ಅಭ್ಯಾಸ ಹೊರತಾಗಿ ಪ್ರಚಾರ ತಗೊಂಡ ಅಭ್ಯಾಸ ಇಲ್ಲ ಅಲ್ಲ. ಅದು ಮೊದಲಿಂದನೂ ಅದು ಕೆಲವು ಸಿದ್ಧಾಂತಗಳನ್ನ ನಮ್ಮ ತಂದೆ ಹೇಳ್ಕೊಟ್ಟಿದ್ದು. ನಮ್ಮ ತಂದೆ ಹಿರಿಯ ಪತ್ರಕರ್ತರು BK ಗುರುರಾಜ್ ಅಂತ. ನೀನು ಆದಷ್ಟು ನೀನು ಸಹಾಯ ಮಾಡು, ನಿನ್ನ ಕೈಲಾದಷ್ಟು, ಆಯಿತಾ? ನೀನು ಹೆಚ್ಚು ನಿನ್ನ ಪ್ರತಿಭೆಯಿಂದ ಬೆಳಕಿಗೆ ಬಾ ಅಂತ ಹೇಳಿದರೆ ಹೊರತು, ನಾನು ಪ್ರಚಾರ ತೊಗೊಂಡಾಗ ನಾಳೆ ನಿಮ್ಮದೇ ಪಬ್ಲಿಸಿಟಿ ಜಾಸ್ತಿ ಆಗಿದೆ ಅಂತ ಇನ್ನೊಬ್ಬರು ಇದು ಮಾಡ್ಕೋಬಾರ್ದು ದೃಷ್ಟಿಯಲ್ಲಿ. ನಮ್ಮ ಮೊದಲಿನಿಂದನೂ ಅದೇನೋ ನನಗೆ ಕೊಟ್ಟ ಅಭ್ಯಾಸ, ತಗೊಂಡ ಅಭ್ಯಾಸ ಇಲ್ಲ. ಹಂಗಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಅಷ್ಟೇ. ಎಸ್, ನಾಗೇಂದ್ರ ಅವರು ಕನ್ನಡ ಚಿತ್ರರಂಗದಲ್ಲಿ ತುಂಬ ವರ್ಷಗಳಿಂದ, ದಶಕಗಳಿಂದ PR ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬರೀ PR ಅಲ್ಲ, ಎಲ್ರಿಗೂ ಸ್ನೇಹಿತರಾಗಿ, ತುಂಬ ಜನಕ್ಕೆ ಅಣ್ಣನಾಗಿ, ನಮ್ಮಂಥವರಿಗೆ ಅದ್ಭುತವಾದ ಗೆಳೆಯನಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ ಇಷ್ಟು ದಶಕದಲ್ಲಿ. ಗೊತ್ತಲ್ಲ ನನಗೆ, ಈ ಸಿನಿಮಾ ಫೀಲ್ಡಲ್ಲಿ ಹೆಸರು ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ. ಹೆಸರು ಮಾಡಬೇಕು ಅಂತ ಹೋಗಿ ಹೆಸರು ಮಾಡ್ಕೊಂಡವರೆ ತುಂಬ ಜನ ಇರುವಾಗ ನಾಗೇಂದ್ರ ಅವರು ತಮ್ಮ ಬದುಕನ್ನು ತುಂಬ ಅಚ್ಚುಕಟ್ಟಾಗಿ ರೂಪಿಸ್ಕೊಂಡು ಇಲ್ಲಿ ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ. ಸರ್, ನೀವು ಈ ಫೀಲ್ಡ್ ಯಾಕೆ ಯಾಕಂದರೆ ಫಾದರ್ ಗುರುರಾಜರಾವ್, ನನ್ನ ಗುರುರಾಜರಾವ್ ಸಂಯುಕ್ತ ಕರ್ನಾಟಕದಲ್ಲಿ ನಾವು ಜೊತೆಲಿದ್ವಿ. ತುಂಬ ಅದ್ಭುತ ದಿನಗಳು. ನಾನು ಬೆಳಗ್ಗೆ 9 ಗಂಟೆಗೆ ಹೋಗ್ತಾಯಿದ್ದೆ. ಸ್ವಲ್ಪ ಫಾದರ್ ಬಗ್ಗೆ ಹೇಳಿಬಿಡ್ತೀನಿ. 9 ಗಂಟೆಗೆ ಹೋಗ್ತಾಯಿದ್ದೆ, ಅವರು 8 ಗಂಟೆಗೆ ಬಂದು ಕೂತ್ಕೊಂಡು, ಸಾರ್ ಏನು ಸಾರ್ ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ, ಬಾರೋ ಕೂತ್ಕೊ ಇದೆ ಅಂತ ನನಗೆ ತುಂಬ ಪಾಠ ಕಲಿಸಿದ್ರು ಅವರು. ಹೇಗೆ ಬರಿಬೇಕು ಮತ್ತು ಹೇಗೆ ಬರಿಬಾರ್ದು ಅಂಥೇಳಿ ನನ್ನ ಆರಂಭದ ದಿನಗಳಲ್ಲಿ ಸಪೋರ್ಟ್ ಮಾಡಿದವರು, ಬೆನ್ನು ತಟ್ಟಿದವರು. ತುಂಬ ಸೂಕ್ಷ್ಮಜೀವಿ, ಸಜ್ಜನ, ಹೃದಯವಂತ. ಅವರು ಒಂದು ದಿವಸ ಕ್ಯಾಂಟೀನ್ ಕರ್ಕೊಂಡೋದು. ಸಂಯುಕ್ತ ಕರ್ನಾಟಕ ಅದು ಹಳೇ ಬಿಲ್ಡಿಂಗ್, ಬಲಭಾಗಕ್ಕೆ ಹಳೇ ಬಿಲ್ಡಿಂಗ್, ಅಲ್ಲಿ ಒಂದು ಕ್ಯಾಂಟೀನ್ ಇದೆ. ಅಲ್ಲಿ ಕರ್ಕೊಂಡೋಗಿ ಬೆನ್ನು ತಡ್ದ, ನೀವು ತುಂಬ ಕೆಲಸ ಮಾಡ್ತಾಯಿದ್ದೀಯ, ಟಯರ್ಡ್ ಆಗಿಬಿಡ್ತದೆ, 50 ವರ್ಷಕ್ಕೆ ಸಾಕಾಗಿಬಿಡ್ತದೆ ಅಂತ ನಂತರ ಪಾಠ ಮಾಡಿದರು. ಆದರೆ ನನಗೆ ಅನಿಸುತ್ತೆ ನೀನು ಎಲ್ಲೂ ಕೂಡ ಟಯರ್ಡ್ ಆಗಿರಲ್ಲ. ಆದರೆ ಒಂದು ಮಾತ್ರ ಜಾಗೃತಿ, ಎಷ್ಟೇ ಕೆಲಸ ಮಾಡಿದರೂ ಕೂಡ ಶ್ಯಾಮರಾಯರು ನಿನ್ನಲ್ಲಿ ಇಲ್ಲಿ ಉಳಿಸಲ್ಲ
ಅಂತ ಹೇಳಿಬಿಟ್ರು. ನೆಕ್ಸ್ಟ್ ಈವ್ನಿಂಗ್ ಲೆಟ್ರ್ ಬಂತು, ನೀನು ಹುಬ್ಬಳ್ಳಿಗೆ ಹೋಗಿ ಕರ್ಮವೀರ. ಗೊತ್ತಿತ್ತ ಅಂತ ಏನು ಹಿಂಗೆ ಅದೊಂದು ಮಾತು ಮುತ್ತು ಅಂತ ಹೇಳೋದು ಅದನ್ನೇ. ಅಂಥ ಗುರುರಾಜ ಪತ್ರಕರ್ತರು, ಚಿತ್ರಲೇಖ ಅಂತ ಸಿನಿಮಾ ಪತ್ರಿಕೆ ಮಾಡಿ ನಮ್ಮ ಹಿರಿಯರು, ಅಂಥ ಪತ್ರಕರ್ತರಾಗ್ಬೋದಿತ್ತಲ್ಲ ಸರ್. ಆ್ಯಕ್ಚುಲಿ ನಾನು ಆರಂಭದಲ್ಲಿ ಪತ್ರಕರ್ತನೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇಲ್ಲಿ ನಮ್ಮ ತಾಯಿಯವರು ಸಂಪಾದಕಿಯಾಗಿ ಚಂದ್ರ ಚಕೋರಿ ಅಂತೇಳಿ ಒಂದು ಮಂತ್ಲಿ ಮ್ಯಾಗಝೈನ್ ತರ್ತಿದ್ರು. ಎಸ್, ಚಿತ್ರಲೇಖ ಅನ್ನೋದು ಅದಕ್ಕೆ ಮೊದಲು ಬಂದಂಥ ಪತ್ರಿಕೆ. ಹಾಂ ಹಾಂ. ಚಿತ್ರಲೇಖ ಅಂದರೆ ಈಗಿನ ಲಕ್ಷ್ಮಣ್ ಅಂತ ಏನಿದ್ರು ಚೇಂಬರಲ್ಲಿ, ನಾಗಣ್ಣ ಡೈರೆಕ್ಟರ್ ನಾಗಣ್ಣ ಅವರ ಫಾದರ್, ಅವರು ಗೋಪಾಲ್ ಅಂತೇಳಿ ಒಬ್ಬರಿದ್ರು. ಬಂಗಾರದ ಮನುಷ್ಯ ಪ್ರೊಡ್ಯೂಸರ್ಸ್. ಆ್ಯಕ್ಚುಲಿ ಬಂಗಾರದ ಮನುಷ್ಯ ಮಾಡಬೇಕಾಗಿದ್ದು ನಮ್ಮ ತಂದೆ. ಆ್ಯಕ್ಚುಲಿ ಆಯ್ತಾ, ನಮ್ಮ ತಂದೆಗೂ ರಾಜ್ಕುಮಾರ್ ಅವ್ರಿಗೂ ಬಹಳ ಆತ್ಮೀಯ ಗೆಳೆಯರು. ಆತ್ಮೀಯ ಗೆಳೆಯರು ಅಂದ್ರೆ ಗುರು ಅಂತ ಕರೆಯೋರು ನಮ್ಮ ತಂದೆಯವರು. ಯಾರು? ರಾಜ್ಕುಮಾರ್ ಅವರು. 5 ಜನ ಮಕ್ಕಳು. ನೀನೇನಾರ ಮಾಡ್ಕೋ, ಏನೇನಾರ ಹೆಲ್ಪ್ ಮಾಡ್ತೀನಿ, ಮಾಡು ಅಂತ ರಾಜ್ಕುಮಾರ್ ಅವ್ರು ಹೇಳ್ತಿದ್ದು, ನಮಗೆ ವಿಷಯಗಳು ತಿಳಿಸ್ತಿದ್ರು. ಅಂತ ಟೈಮಲ್ಲಿ ಒಂದು ಕಾಲ್ ಶೀಟ್ ಕೊಡ್ತಾರೆ ನಮ್ಮ ತಂದೆಗೆ. ಅವಾಗ ನಮ್ಮ ತಂದೆಯವರ ಹತ್ರಕ್ಕೆ 5 ಜನ ಮಕ್ಕಳಿದ್ದಾಗ ಆಗಿನ ಕಾಲದಲ್ಲಿ ಸಾಕೋ ಬಗೆ ಹಾಗೆ ಅಂತ ನಿಮಗೆ ಗೊತ್ತಿತ್ತು. ಸಿನಿಮಾ ಮಾಡೋ ಮಟ್ಟದಲ್ಲಿ ಇರಲಿಲ್ಲ. ಅವಾಗ ಭಾರತ್ ಟಾಕೀಸ್ ಅಲ್ಲಿ ಮ್ಯಾನೇಜರ್ ಆಗಿರ್ತಾರೆ ಲಕ್ಷ್ಮಣ್ ಅವರು. ಆಗ ನಮ್ಮ ತಂದೆಯವರು ಆ ಚಿತ್ರಲೇಖಕ್ಕೆ ಲೇಖನವನ್ನ ಬರೀತಿರ್ತಾರೆ ನಮ್ಮ ತಂದೆಯವರು. ಅವಾಗ ಹೀಗೆ ಪರಿಚಯ ಆದಾಗ ಆ ಚಿತ್ರಲೇಖದಲ್ಲಿ ಎಷ್ಟು ಸಂಚಿಕೆ ಬಂದಿದೆ ಅಷ್ಟು ಸಂಚಿಕೆಗಳು ಮುಖಪುಟ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೇ. ಅದೊಂದು ದಾಖಲೆ, ಹೊಸ ದಾಖಲೆ. ಅದು ಪ್ರಿಂಟ್ ಆಗ್ತಾ ಇದ್ದಿದ್ದು ಮದ್ರಾಸಲ್ಲಿ. ಫ್ಲೈಟ್ ಅಲ್ಲಿ ರ್ಯಾಪರ್ ಬರೋದು ಅಲ್ಲಿಂದ. ಅವಾಗ ಆತ ಕಾಲದಲ್ಲಿ ಅವಾಗ ಈ ರೀತಿ ಇಂಥ ವಿಷಯ ಕೇಳಿದಾಗ, ಅವಾಗ ಲಕ್ಷ್ಮಣ್ ಅವ್ರ ಹತ್ರನೂ ದುಡ್ಡಿಲ್ಲ. ಗೋಪಾಲ್ ಅಂತೇಳಿ ಒಬ್ಬರಿದ್ರು, ಅವರು ಭಾಳ ಶ್ರೀಮಂತರು. ಅವರು ಹೋಗಿ ಬಂದು ಮಾಡ್ತಿದ್ರು. ಅವಾಗ ಅವ್ರ ಹತ್ರ ದುಡ್ಡಿತ್ತು. ಲಕ್ಷ್ಮಣ್ಣು ಗೋಪಾಲ್ ಅವರು ಸೇರ್ಕೊಂಡು ನನ್ನ ತಂದೆ ಸೇರಿ ಸಿನಿಮಾ ಮಾಡಬೇಕು ಅಂತೇಳಿ ಫಿಕ್ಸ್ ಆಯಿತು. ಲಕ್ಷ್ಮಣ್ಣು ಗೋಪಾಲು ಅವರೇ ಪ್ರೊಡ್ಯೂಸರು. ಏನೋ ಮಾಡೋಣ ಅಂತೇಳಿ ಗುರುರಾಜ್ಗೆ ಅಂತ ಸಿನಿಮಾನು ಮಾಡಿದ್ರು. ಆ ಸಿನಿಮಾನೇ ಬಂಗಾರದ ಮನುಷ್ಯ. ಅಲ್ಲ, ಫಾದರಿಗೆ ಕೊಟ್ಟ ಕಾಲ್ ಶೀಟ್ನ ವಿವರ ಅದು ಬೇಡ, ಪ್ರಸ್ತಾಪ ಬೇಡ ಅನ್ಸುತ್ತೆ ಈಗ. ಯಾಕೆಂದ್ರೆ ಲಕ್ಷ್ಮಣ್ ಅವರು ಇಲ್ಲ, ಗೋಪಾಲ್ ಅವರು ಇಲ್ಲ. ಹಾಗಾಗಿ ಅದನ್ನ ಪ್ರಸ್ತಾಪ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕೈ ತಪ್ಪು ಅದು ಮಾತ್ರ ಇದಾಯ್ತು. ಅದು ನಮ್ಮ ತಂದೆಯವರು ಕೊನೆ ಉಸಿರಿಳಿಯೋರ್ಗು ರಾಜ್ಕುಮಾರ್ ಅವ್ರಿಗೆ ತಿಳಿಸ್ಲಿಲ್ಲ ಅವರು. ಅಯ್ಯೋ, ಏನು ಸರ್, ಎಂಥ ಮನುಷ್ಯ, ನಾನು ಹೃದಯವಂತ ಅಂತ ಹೇಳಿ ಹೇಳಿದೆ, ಈ ಥರ ಅಂತ ಗೊತ್ತಾಗಿಲ್ಲ. ನಾವು ಅಷ್ಟು 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿದರು, ಸಾಲ ಮಾಡಿದರು, ಕಷ್ಟಪಟ್ಟು ಮದುವೆ ಮಾಡಿದರು. ಆದರೂ ಹೋಗಿ ಒಂದು ವಿಷಯಕ್ಕೂ ಕೈ ಚಾಚಿದವರಲ್ಲ ಅವರು. ರಾಜ್ಕುಮಾರ್ ಹೊತ್ತು ವಿಷಯನೂ ಹೇಳಿಲ್ಲ. ಒಂದು. ಎರಡನೇದು, ಸಂಯುಕ್ತ ಕರ್ನಾಟಕ ಏನು ನಿಮ್ಮ ಗುರುಗಳು ಅಂತ ಕರೀತೀರಿ ನಮ್ಮ ತಂದೆಯವ್ರನ್ನ, ಅವರು ಮೊದಲನೇ ಸಂದರ್ಶನ ಹೊಸ ಮುಖ ದಾಹಕ್ಕೆ ಇದಿಗೋ ರಜನಿಕಾಂತ್ ಅಂತ ಒಂದು ಲೇಖನ ಮಾಡ್ತಾರೆ. ರಜನಿಕಾಂತ್. ಅವಾಗ ರಜನಿಕಾಂತ್ ಬಂದು ಮನೆಗೆ ಏನಾರ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ, ನೀ ಸಹಾಯ ಮಾಡ್ತೀನಿ ಅನ್ನೋದಾದ್ರೆ ಬೇರೆ ಥರನೇ ಬರೀತಿದ್ದೆ ನಾನು ಅಂತೇಳಿ ಬೈದು ಕಳಿಸ್ಬಿಡ್ತಾರೆ ರಜನಿಕಾಂತ್ ಅವ್ರಿಗೆ. ಮಗಳು ಮದುವೆ ಮಾಡಿದಾಗ ಇನ್ವಿಟೇಷನ್ ಕೊಡಕ್ಕೆ ಹೋದ್ರೆ ದುಡ್ಡು ಕೇಳ್ತಾನೆ ರಜನಿಕಾಂತ್ ಹೇಳಿ ಇನ್ವಿಟೇಷನ್ ಕೂಡ ಕೊಡಲಿಲ್ಲ ರಜನಿಕಾಂತ್ಗೆ. ಅಷ್ಟು ಸೂಕ್ಷ್ಮವಾಗಿ ಬೆಳೆದವರು. ಅದೇ ಥರ ನಮ್ಮನ್ನು ಬೆಳೆಸಿದ್ರು. ನನಗೆ ಅವಾಗ ಆ ಪತ್ರಿಕೆ, ಚಂದ್ರ ಚಕೋರಿ ಪತ್ರಿಕೆಗೆ ನನಗೆ ಲೇಖನ ಮಾಡೋದನ್ನ ಯಾವ ರೀತಿ ಆರಂಭ ಮಾಡಬೇಕು, ಯಾವ ರೀತಿ ಅಂತ್ಯ ಇರಬೇಕು, ಸಂದರ್ಶನ ಅಂದರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನನಗೆ ಹೇಳ್ಕೊಟ್ರು ನಮ್ಮ ತಂದೆಯವರು. ನನ್ನ ವೃತ್ತಿ ಜೀವನದಲ್ಲಿ ನಾ ಮೊದಲನೇ ಸಂದರ್ಶನ ಮಾಡಿದ್ದು ಸುಹಾಸಿನಿಯವರಿಗೆ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಒಂದು ಸಿನಿಮಾ. ಆ ಸಿನಿಮಾಕ್ಕೆ ನಾನು ಸುಹಾಸಿನಿಯವ್ರನ್ನ ಇಂಟರ್ವ್ಯೂ ಮಾಡಿದೆ. ಅವಾಗ ಏನಪ್ಪ ನೀನು ಇಂಟರ್ವ್ಯೂ ಮಾಡ್ತೀಯ ಅಂತ ಕೇಳಿದ್ರೆ ಸಂತೋಷಪಟ್ಟರು. ಅವಾಗ ಇನ್ನೂ ಚಿಕ್ಕ ಹುಡುಗ ಇದಿತ್ತು. ನಮ್ಮ ತಂದೆ ಹೆಸರಲ್ಲಿ ಹೇಳತ್ಲು. ಆಮೇಲೆ ಪಾಪ ಕೋಆಪ್ರೇಟ್ ಮಾಡಿದರು. ಕೂರಿಸ್ಕೊಂಡು ಪಕ್ಕದಲ್ಲಿ ಸಂದರ್ಶನ ಕೊಟ್ಟರು. ಅವಾಗ ಒಂದು ಹೆಡ್ಡಿಂಗ್ ಹಾಕ್ತೀನಿ, ಈ ಕಲಿತೀನಿ ಸುಹಾಸಿನಿ ಅಂತ ಹೆಡ್ಡಿಂಗ್ ಹಾಕಿ ಲೇಖನ ಮಾಡ್ತೀನಿ. ಅದನ್ನು ಅವ್ರು ಟ್ರಾನ್ಸ್ಲೇಟ್ ಮಾಡಿ ಸುಹಾಸಿನಿಗೆ ಹೇಳಿದಾಗ ಭಾಳ ಸಂತೋಷ ಪಡ್ತಾರೆ. ಮೊದಲನೇ ಲೇಖನ ಅದು ಆ್ಯಕ್ಚುಲಿ ಪತ್ರಕರ್ತ ಆಗಿದ್ದವನು. ಆಮೇಲೆ ನಮಗೆ ಮ್ಯಾಗ್ಝಿನ್ ನಡ್ಸೋಕ್ಕೆ ಆಗಲಿಲ್ಲ, ತೊಂದರೆ ಆಯಿತು.
ಅದಾದಮೇಲೆ ನಾನು ಈ ಫೋಟೋಸ್ ಕಲೆಕ್ಟ್ ಮಾಡೋ ದೃಷ್ಟಿಯಿಂದ, ಹಾಂ ಸುದ್ದಿ ಕಲೆಕ್ಟ್ ಮಾಡೋ ದೃಷ್ಟಿಯಿಂದ ನಮ್ಮ ಮ್ಯಾಗ್ಝಿನ್ಗೆ ಗಾಂಧಿನಗರಕ್ಕೆ ಹೋಗ್ತಾ ಇದ್ದೇನೆ. ಹಾಂ 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 ಅವಾಗ ಅಜಂತ ರಾಜು ಅವರು ಪರಿಚಯ ಆಯ್ತು. ಹೌದು, ಎಸ್. ಅವಾಗ ಸುಧೀಂದ್ರ ಅವರು ಕೆಲಸ ಮಾಡ್ತಿದ್ರು PR ಆಗಿ. ಗಣೇಶ್ ಅವರೆಲ್ಲ ಒಂದಿಬ್ಬರು ಮೂರು ಇದ್ರು ಅವಾಗ ಅಷ್ಟು ಪವರ್ಫುಲ್ ಆಗಿರಲಿಲ್ಲ ವೃತ್ತಿ. ಅವಾಗ ನನಗೆ ಅಜಂತ ರಾಜು ಅವರು ಎಲ್ಲಾರ ಭಾಷಣಕ್ಕೆ ಹೋಗ್ಬೇಕು ಅಥವಾ ಎಲ್ಲಾರ ಮಾತಾಡಬೇಕು ಅಂತಂದಾಗ ನನ್ನ ಕೈಲಿ ಆರ್ಟಿಕಲ್ ಬರ್ಸ್ಕೊಂಡು ಹೋಗೋರು ಅವರು. ಓಕೆ ಓಕೆ. ಆಫೀಸಲ್ಲಿ ಕರೆದ್ಬಿಟ್ಟು ಫೋನ್ ಮಾಡಿ ಕರೆದ್ಬಿಟ್ಟು ಅವಾಗೆಲ್ಲ ಲ್ಯಾಂಡ್ ನಂಬರ್ ಫೋನ್ ಮಾಡಿ ಕರೆದ್ಬಿಟ್ಟು ಲೇಖನ ಬರ್ಸ್ಕೊಂಡು ಅವಾಗ ಹೇಳೋರು ನನಗೆ, ಇಷ್ಟು ಚೆನ್ನಾಗಿ ಬರೀತೀಯಾ, ನೀನು ಯಾಕೆ PR ಆಗಿ ಕೆಲಸ ಮಾಡಬಾರ್ದು, ಯಾರೂ ಇಲ್ಲ ಕಣ, ಅವನು ಒಬ್ಬನೇ ಮಾಡ್ತಾ ಇದ್ದಾನೆ, ನೀನು ಮಾಡು ವೃತ್ತಿನ ಅಂತ ಹೇಳ್ಬಿಟ್ಟು ಅವಾಗ ಅವರು ನನಗೆ 2 ಸಿನಿಮಾಗಳನ್ನು ಕೊಡ್ತಾರೆ ಅವರು ಒಂದೇ ಸತಿ. ಓಕೆ. ಅಜಂತ ರಾಜು. ನಾನು ಒಪ್ಕೊಳ್ಳಲ್ಲ. ಆಗ ನಾನು ಸಡನ್ ಅಂತ ವೃತ್ತಿ ಗೊತ್ತಿಲ್ಲ ನಾನು ಹೆಂಗೆ ಮಾಡೋದು ಅಂತ ನಮ್ಮ ಫಾದರ್ನ ಕೇಳ್ತೀನಿ, ಈ ಥರ PR ವೃತ್ತಿ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಅವರು ಅಂತ. ಅವಾಗ ಅದಕ್ಕೆ ಸುಮಾರು 1 ತಿಂಗಳು ಟ್ರೈನಿಂಗ್ ಕೊಡ್ತಾರೆ ನಮ್ಮ ಫಾದರ್. ಅಂದರೆ ಲೇಖನ ಅಂದ್ರೇನು, ನೀನು ಹೋಗ್ತೀಯ ಒಂದು ಸ್ಪಾಟ್ಗೆ ಹೋಗ್ತೀಯ, ನೋಡ್ಬಿಟ್ಟು ಅದನ್ನು ಬರೀಬೇಕು, ಯಾವ ರೀತಿ ಬರೀತೀಯ, ಈ ರೀತಿ ಬರೀಬೇಕು ಅಂತೇಳಿ ರಾತ್ರಿ 11 ಗಂಟೆಯಿಂದ 1:30-2 ಗಂಟೆವರೆಗೂ ನನಗೆ ಲೇಖನ ಬರೆಸ್ತಾರೆ ಅವರೇನು. ಒಂದು ಕಲ್ಪನೆ ಮಾಡ್ಕೊಂಡು ಒಂದು ವಿಚಾರಗಳನ್ನು ಹೇಳ್ತಾರೆ. ಇವಾಗ ನೀನು ರಾಜ್ಕುಮಾರ್ ಅವ್ರ ಹತ್ರ ಓದಿ ಇಂತಿಂಥ ಪ್ರಶ್ನೆಗಳನ್ನ ಕೇಳ್ತೀಯ, ಅವ್ರು ಈ ರೀತಿ ಉತ್ತರ ಕೊಡ್ತಾರೆ. ಅವರೇ ಹೇಳಿ ಇಷ್ಟು ಮೆಮೊರಿ ಪವರ್ ನಿನಗಿದೆ ಅಂತ ಗೊತ್ತಾಗಬೇಕು ನನಗೆ, ನೀನು ಲೇಖನ ಬರೀ ಇಷ್ಟು ಮಾತಾಡಿದ್ದನ್ನು ಅಂತ ಅವ್ರು ಕರೆಕ್ಷನ್ ಮಾಡ್ತಾರೆ. ಆ ಥರ ಮಾಡಿ ಕಲಿಸಿ ನನಗೆ ನಾನು ಬರೆಯೋಕ್ಕೆ ಅರ್ಹತೆ ಇದೆ ಅಂದಮೇಲೆ PR ಕೆಲಸ ಮಾಡೋಕ್ಕೆ ಬಿಡ್ತಾರೆ ಅವ್ರು. ಅವಾಗ ಹೇಳ್ತಾರೆ ಒಂದು ಮಾತು, ಮೋಸ ಮಾಡಬೇಡ, ಸುಳ್ಳು ಹೇಳ್ಬೇಡ, ಒಬ್ಬರು ಮನಸ್ಸು ನೋಯಿಸ್ಬೇಡ, ಇಷ್ಟು ಮಾಡದೆ ನೀನು ವೃತ್ತಿ ಮಾಡ್ಕೊಂಡು ಹೋಗು, ನಿನಗೆ ಜಯ ಸಿಗುತ್ತೆ ಅಂತ ಹೇಳ್ಕೊಡ್ತಾರೆ ನನಗೆ. ಅವಾಗ ಅಜಂತ ರಾಜು ಅವ್ರ ಹತ್ರ ಬಂದು ಒಪ್ಕೋತೀನಿ. ಶಂಕರ್ ನಾಗು ಜೆರಿನೋ ಹಬ್ಬದು ಪ್ರಭಾಕರು ನಳಿನಿ ಆ್ಯಕ್ಟ್ ಮಾಡಿದಂಥ ಬೆಳ್ಳಿನಾಗ ಮತ್ತು ಶಂಕರ್ ನಾಗು ಜೆರಿನೋ ಹಬ್ಬದು ಒಂದು ಸಿನಿಮಾ ಮತ್ತು ಬೆಳ್ಳಿನಾಗ 2 ಸಿನಿಮಾನು ಒಟ್ಟಿಗೆ ಕೊಡ್ತಾರೆ. 2 ಸಿನಿಮಾನು ಒಂದೇ. ಅಜಂತ ರಾಜು ಅವರು 2 ಸಿನಿಮಾ ಕೊಡ್ತಾರೆ. ಅಟ್ ಎ ಟೈಮು 2 ಸಿನಿಮಾಗೆ ಪ್ರಚಾರಕರ್ತ ಆಗ್ತೀನಿ. ಅದಾದಮೇಲೆ ಇವತ್ತಿನವರೆಗೂ ಭಗವಂತ 41 ವರ್ಷ ಆಯಿತು ನಾನು ವೃತ್ತಿ ಬಂದು. ಇವತ್ತು ಈ ಗಳಿಗೆವರೆಗೂ, ಅಂದರೆ ನಿನ್ನೆ ಬೆಳಗ್ಗೆ ಕೂಡ ಪ್ರೆಸ್ ಮೀಟ್ ಮಾಡಿ ಬಂದೆ, ಈ ಗಳಿಗೆವರೆಗೂ ಭಗವಂತ ನಾನ್ ಸ್ಟಾಪ್ ಆಗಿ ಗಾಡಿ ಓಡಿಸ್ತಾನಿದೆ. ಎಷ್ಟು ವರ್ಷ ಓಡಿಸ್ತಾರೋ ಗೊತ್ತಿಲ್ಲ, ವೃತ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟೇ ಜನ ಮೆಚ್ಚುಗೆ ಗಳಿಸಿದ್ದೀನಿ. ನನ್ನದೇ ಆದಂಥ ಕೆಲವು ಸಂಸ್ಥೆಗಳಿದೆ, ಕೆಲವು ಡೈರೆಕ್ಟ್ರುಗಳಿದ್ದಾರೆ, ಅವ್ರು ಕರೆದು ಸಿನಿಮಾಗಳು ಕೊಡ್ತಾರೆ. ಇವತ್ತು ಅದೇ ನಿಷ್ಠೆಯಿಂದ ಕೆಲಸ ಮಾಡ್ತೀನಿ. ಇವತ್ತು ನಾನು ಹಣಕ್ಕೆ ಪ್ರಾಮುಖ್ಯತೆ ಕೊಡಲ್ಲ, ಅದೇ ಥರ ಕೆಲಸ ಮಾಡ್ಕೊಂಬರ್ತಾಯಿದ್ದೀನಿ. ನಿಮ್ಮಂಥ ಸ್ನೇಹಿತರನ್ನು ಪಡೆದಿದ್ದೀನಲ್ಲ, ನನ್ನ ಪುಣ್ಯ ಸರ್. ಇಷ್ಟು ಮಾತ್ರ ನಾನು ಪರಿಚಯ ಮಾಡಿಕೊಳ್ಳಲ್ಲ. ಆಯ್ತಲ್ಲ, ಸಂದರ್ಶನ ಮುಗೀತು. ಮೊದಲ ಸಂಭಾವನೆ ಎಷ್ಟು ಸರ್ ನೀವು ತಗೊಂಡು? ಸುಮಾರು ನೆನಪಿರೋದು 41 ವರ್ಷಗಳ ಹಿಂದೆ. 3,000 ರೂಪಾಯಿ ಫಸ್ಟ್ ಪಿಕ್ಚರ್. 3,000 ರೂಪಾಯಲ್ಲಿ ನನಗೆ 500 ರೂಪಾಯಿ ಅಡ್ವಾನ್ಸ್ ಕೊಡ್ತಾರೆ. ಆ 500 ರೂಪಾಯಿ ಅಡ್ವಾನ್ಸ್ನ ನಾನು ಪ್ಯಾಂಟಿನ ಜೋಬಲ್ಲಿ ಇಟ್ಕೊತೀನಿ. ಬಲಗಡೆ ಪ್ಯಾಂಟಲ್ಲಿ ಇಟ್ಕೊಂಡು ನಾನು ಬರ್ತೀನಿ ಸರ್ ಅಂತ ಕೂಡ ಸೆಕೆಂಡ್ ಕೊಡಲ್ಲ ಅವ್ರಿಗೆ, ಯಾಕೆಂದ್ರೆ ಬಿದ್ದೋಗ್ಬಿಡುತ್ತೆ ನೋಟ್ ಅಂತೇಳಿ. 500 ರೂಪಾಯಿ ಜೋಬೊಳಗೆ ಕೈ ಇಟ್ಕೊಂಡು ಬಸ್ಸಲ್ಲಿ ಬರ್ತೀನಿ ಮನೆಗೆ. ತೆಗೆದು ನೋಡಿದ್ರೆ ಖುಷಿ ಆಗತ್ತೆ. ನಮ್ಮ ತಾಯಿಯವ್ರ ಕೇಳಿ ಕೊಡ್ತೀನಿ, ಫಸ್ಟ್ ಪಿಕ್ಚರ್ ಅಡ್ವಾನ್ಸ್ ತೊಗೊಳಮ್ಮ. ಅವಾಗ 500 ರೂಪಾಯಿಗೆ ಇವತ್ತು 50,000 ರೂಪಾಯಿ ಬೆಲೆ ಇದೆ. 500 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ. 3,000 ರೂಪಾಯಿಂದ ಇವತ್ತು 1 ಲಕ್ಷ ರೂಪಾಯಿವರೆಗೂ ತಲುಪಿದ್ದೀನಿ. ಸೊ ಅವಾಗಿನ 3,000 ರೂಪಾಯಿ ನಿಜ ನಾನು ಈವರೆಗೂ ನಾನು ಜೀವನ ಮಾಡಿದ್ದೀನಿ. ಆಮೇಲೆ ನಮ್ಮ ಸಿಸ್ಟರ್ ಮದುವೆ ಮಾಡಿದ್ದೀನಿ, ಆಮೇಲೆ ನನ್ನ ಮಗಳು ಮದುವೆ ಮಾಡಿದ್ದೀನಿ. ಆಯಿತಾ, ಸಂಸಾರ ದೇವ್ರು ಚೆನ್ನಾಗಿಟ್ಟಿದ್ದಾನೆ. ನನಗೆ ಪ್ರತಿ ಸಿನಿಮಾಕ್ಕೂ ಅನ್ನ ಹಾಕೋ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಾನು ಪ್ರತಿ ದಿವಸ ಭಗವಂತನ ಹತ್ರಕ್ಕೆ ಅವರು ಚೆನ್ನಾಗಿಟ್ಟಿರಪ್ಪ ಅಂತ ಕೇಳ್ಕೊತೀನಿ. ಅದೊಂದು ಅಭ್ಯಾಸ ಬೆಳೆಸ್ಕೊಂಬಂದಿದ್ದೀನಿ ಸರ್. ಸೂಪರ್ ಹಿಟ್ ಆದಂಥ ಒಂದು ಸಿನಿಮಾ ಪುಷ್ಪಕ ವಿಮಾನ. ಕಮಲ್ ಹಾಸನ್ನು ಮತ್ತು ಸಂಗೀತಂ ಶ್ರೀನಿವಾಸ ಕಾಂಬಿನೇಷನಲ್ಲಿ ಶೃಂಗಾರ ನಾಗರಾಜ್ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ. ಅದು 14 ಭಾಷೆಯಲ್ಲಿ ಬಂದದ್ದು. ಅದು ಭಾಷೆ ಅಂತ ಭಾಷೆ ಅಂತ ಹೇಳಕ್ಕಾಗಲ್ಲ. ಮುಖ್ಯ ಚಿತ್ರ ಇಡೀ ಪ್ರಪಂಚ ಸುತ್ಕೊಂಬಂದಂಥ ಚಿತ್ರ. ಅದು ದೊಡ್ಡ ಸುದ್ದಿ ಆದಂಥ ಚಿತ್ರ. ಅಲ್ಲೂ ಕೂಡ ಭಾಳ ವಿಶೇಷವಾಗಿ ನಾನು ವೃತ್ತಿ ಮಾಡ್ತೀನಿ. ಅಂದರೆ ಫಸ್ಟ್ ಟೈಮು ಅವ್ರು ಎಲ್ಲ ಪ್ರಚಾರಕರ್ತರನ್ನು ಕರೆಸ್ತಾರೆ. ಅಂದರೆ ಆಂಧ್ರ, ತಮಿಳ್ನಾಡು,
ಮಹಾರಾಷ್ಟ್ರ, ಎಸ್ ಕೇರಳದಿಂದೆಲ್ಲ ಪಿ ಆರ್ ಒಗಳನ್ನ ಕರೆಸ್ತಾರೆ. ಪಿ ಆರ್ ಒ ಮೀಟಿಂಗ್ ಆಗ್ತಾರೆ ಇದೇ ವಿಲ್ಸನ್ ಮ್ಯಾನರ್ ಹೋಟೆಲಲ್ಲಿ. ಒಬ್ಬೊಬ್ಬರನ್ನೇ ಸಂದರ್ಶನ ಮಾಡ್ತಾರೆ, ಯಾವ ರೀತಿ ಪ್ರಚಾರ ಮಾಡ್ತೀರಿ ಅಂತೇಳಿ. ನಾನು ಕಮಲ್ ಹಾಸನ್ ಅವ್ರ ಜೊತೆಲಿ ಮತ್ತು ಸಂಗೀತಮ್ ಜೊತೆಲಿ ಕೂತ್ಕೊಂಡು ಮಾತಾಡ್ತೀನಿ. ನಾನು ಹೇಳ್ತೀನಿ, ಈ ಲೇಖನ ಅನ್ನೋದೇನಿದೆ, ಆರ್ಟಿಕಲ್ ಅಂತ ನಾವೇನು ಕರಿತೀವಿ, ಆರ್ಟಿಕಲಲ್ಲಿ ನಾವು ಚಿತ್ರನ ಗೆಲ್ಲಿಸೋಷ್ಟು ವಿಜುವಲಲ್ಲಿ ಗೆಲ್ಸೋಕ್ಕಾಗಲ್ಲ. ಇವತ್ತು ನೂರಾರು ಯೂಟ್ಯೂಬರ್ಸ್ ಬಂದಿರ್ಬೋದು, ಸೋಷಿಯಲ್ ಮೀಡಿಯಾ ಬಂದಿರ್ಬೋದು, ಅದರಲ್ಲಿ ಸಂಪೂರ್ಣ ವಿವರ ಏನೂ ಕೊಡೋಕ್ಕಾಗಲ್ಲ. ಅವಾಗೆಲ್ಲ ಬರೀ ಲೇಖನದಲ್ಲೇ ಸಿನಿಮಾಗಳು ಗೆಲ್ಲಿಸ್ತಿದ್ರು, ಉದಾಹರಣೆಗಳು ಇದೆ. ಅವಾಗ ನಾನೇನು ಮಾಡ್ತೀನಿ, ಅವ್ರ ಹತ್ರಕ್ಕೆ ಮಾತಾಡ್ತಾ ಹೇಳ್ತೀನಿ, ಏನು ಅಂದರೆ ಒಂದು ಕೆಲಸ ಮಾಡ್ತೀನಿ ಸರ್, ಡೇ ವಿತ್ ಕಮಲ್ ಹಾಸನ್ ಅಂತ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಟೀಮ್ ಜೊತೆಯಲ್ಲಿ ಒಬ್ಬ ಪತ್ರಕರ್ತರು, ಫಾರ್ ಎಕ್ಸಾಂಪಲ್ಲು ಇಂಡಿಯನ್ ಎಕ್ಸ್ಪ್ರೆಸ್ VN ಸುಬ್ರಾಯರು, ಕನ್ನಡಪ್ರಭದಿಂದ, ಪ್ರಜಾವಾಣಿಯಿಂದ ಎಲ್ಲ ಪತ್ರಕರು, ಅವಾಗಿದ್ದ 11 ಪತ್ರಿಕೆ ಇತ್ತು ಟೋಟಲ್ ಜರ್ನಲಿಸ್ಟ್ಗಳಂತ, ಮೇಯ್ನ್ 11-12 ಜನ ಇದ್ದರು. ಡೇ ವಿತ್ ಕಮಲ್ ಹಾಸನ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಬೆಳಗ್ಗೆ 8:30 ಗಂಟೆಗೆ ಅವ್ರು ಕಮಲ್ ಹಾಸನ್ ಜೊತೆಲಿ ಕರ್ಕೊಂಬಂದು ಬಿಡ್ತೀನಿ ನಾನು. ಅವ್ರ ಜೊತೆಲೇ ಟಿಫನ್ನು, ಅವ್ರ ಜೊತೆಲೇ ಊಟ, ಸಂಜೆ ಅವ್ರ ಜೊತೆಲೇ ಮೀಟಿಂಗು, ರಾತ್ರಿ 11 ಗಂಟೆಗೆ ಅವ್ರಿಗೆ ಡ್ರಾಪ್ ಮನೆಗೆ. ಅಂದರೆ ಈ ಅವಕಾಶ ಯಾವ ಪತ್ರಕರ್ತರಿಗೂ ಸಿಗಲ್ಲ, ಯಾವ ಕಲಾವಿದರಿಗೂ ಸಿಗಲ್ಲ. ಎಸ್, ಒಬ್ಬ ಪತ್ರಕರ್ತನ ಜೊತೆಯಲ್ಲಿ 14 ಗಂಟೆಗಳ ಕಾಲ, 12 ಗಂಟೆಗಳ ಕಾಲ ಕಳೆಯೋಕ್ಕೆ ಅವಕಾಶ ಹಿಸ್ಟ್ರಿ ಒಳಗೆ ಯಾರಿಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಅದನ್ನು ಮಾಡ್ತೀನಿ ನಾನು. ಕಮಲ್ ಹಾಸನ್ನು ಎದ್ದು ತಬ್ಕೊಂಡು ಸೆಕೆಂಡ್ ಕೊಡ್ತಾರೆ ನನಗೆ. ಇಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್ ನಾಗೇಂದ್ರ ಅಂತ. ಆ ಥರ ಮಾಡಿದಾಗ ಒಂದೊಂದು ಪತ್ರಿಕೆಯಲ್ಲಿ 4ರಿಂದ 5 ಲೇಖನ ಬಂತು. ಆಮೇಲೆ ಒಂದು ಸಂತೋಷ ಆಗಿದ್ದಂದ್ರೆ ನನಗೆ ವಾಯ್ಸ್ ಆಫ್ ಅಮೇರಿಕಾ ಅಂತ ಒಂದು ಪತ್ರಿಕೆ ಅಮೇರಿಕಾದಲ್ಲಿ. ಸೊ ನಾನು ಇಲ್ಲಿಂದ ಆರ್ಟಿಕಲ್ ಕಳಿಸ್ತೀನಿ, ಯಾವುದೋ ಒಂದು ವಿಷಯಕ್ಕೆ ಆರ್ಟಿಕಲ್ ಕಳಿಸ್ತೀನಿ. ಕಳಿಸಿದಾಗ ಅವರು ವಾಯ್ಸ್ ಆಫ್ ಅಮೇರಿಕಾದಲ್ಲಿ ನನ್ನ ಹೆಸರು ಬರೆದು ಲೇಖನನ್ನ ಪ್ರಕಟಣೆ ಮಾಡ್ತಾರೆ. ಅದು ಕಮಲ್ ಹಾಸನ್ಗೆ ಯಾರೋ ಕಳಿಸ್ತಾರೆ, ನೀನು ಸ್ಟೇಟ್ ಲೆವೆಲ್ PR ಅಲ್ಲ, ಇಂಟರ್ನ್ಯಾಷನಲ್ PR. ನ್ಯಾಷನಲ್ ಪ್ರಶಸ್ತಿ ಇತ್ತಲ್ಲ, ಅಂದ್ರೆ ಆ ಚಿತ್ರಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಸಿಕ್ತು. ಬಟ್ ಸ್ವರ್ಣಕಮಲಕ್ಕಿಂತಲೂ ನನಗೆ ಆ ಪ್ರಶಸ್ತಿ ತುಂಬಾ ದೊಡ್ಡದಾಯ್ತು ಸರ್. ಅದೊಂದು ಒಳ್ಳೆ ಅನುಭವ. ಮತ್ತು ನಾಗಾಭರಣ ಅವ್ರ ಜೊತೆಯಲ್ಲಿ ಸಾಕಷ್ಟು ನ್ಯಾಷನಲ್ ಅವಾರ್ಡು, ಸ್ವರ್ಣಕಮಲ ಪ್ರಶಸ್ತಿಗಳನ್ನು ಕೆಲಸ ಮಾಡಿದ್ದೀನಿ. TS ನಾಗಾಭರಣ ಜೊತೆ ನಾಗಮಂಡಲ ಆಗಿರ್ಬೋದು, ಮೈಸೂರು ಮಲ್ಲಿಗೆ ಆಗಿರ್ಬೋದು, ಬಾಗಲಕೋಟೆಯಲ್ಲಿ ಪತ್ರಕರ್ತರದ್ದು ಒಂದು ಮೇಳನೇ ಮಾಡಿದೆ ಒಂದು. ಆಮೇಲೆ ಆ ದಿನಗಳು ಒಂಥರ ಈ ಪುಸ್ತಕಗಳಲ್ಲಿ ಓದಿ ನಾವು ಇತಿಹಾಸ ತಿಳ್ಕೊತೀವಲ್ಲ, ಆ ಥರದ ಇತಿಹಾಸದಲ್ಲಿ ಬರೆದಿಡುವಂಥ ಘಟನೆಗಳು ನಡೀತಾವೆ. ಎಲ್ಲ ಪತ್ರಕರ್ತರ ಜೊತೆಲಿ ಅಷ್ಟೇ ಆತ್ಮೀಯತೆಯಿಂದ ಇದ್ರು, ಅಷ್ಟೇ ಪ್ರೀತಿಯಿಂದ ಇದ್ರು. ಅವಾಗೆಲ್ಲ ಮೆಟ್ರೋಡೋರಲ್ಲಿ ಹೋಗ್ತಿದ್ವಿ, ಇವಾಗ ಆ ಥರದ ಫೆಸಿಲಿಟಿ ಇರಲಿಲ್ಲ. ಪ್ರೆಸ್ ಮೀಟ್ ಆಗೋಯ್ತು ಕಣ, ನಿನಗೆ ಗೊತ್ತಿಲ್ಲ ಅಂತ. ಯಾಕೆಂದರೆ ಭುಜನ್ಮ ಕೈ ಹಾಕೊಂಡು ಮಾತಾಡಿದ್ದೆ ಒಂದು ಲೇಖನ ರೂಪದಲ್ಲಿ ಬರುತ್ತೆ. ಅದು ನಿಜವಾದ ಸಂದರ್ಶನ. ನಾನು ಹೇಳೋದು ಪ್ರಕೃತಿ ಕೂಡ ಅಲ್ಲೊಂದು ಸಬ್ಜೆಕ್ಟ್ ಆಯ್ತು ಬರೀಲಿಕ್ಕೆ. ಪತ್ರಕರ್ತರು ಇವತ್ತಿನ ದಿವಸ ನಾನು ಓಪನ್ ಆಗಿ ಹೇಳ್ತೀನಿ, ತಪ್ಪೇನು ಇಲ್ಲ, ಯಾರು ಮಿಸ್ಟೇಕ್ ಮಾಡ್ಕೊಂಡು ಸಿಗ್ತಿಲ್ಲ. ಡೈರೆಕ್ಟರ್ ಯಾರು ಅಂತ ಗೊತ್ತಿರಲ್ಲ, ಹೀರೋ ಯಾರು ಅಂತ ಗೊತ್ತಿರಲ್ಲ, ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲ್ಲ, ಪ್ರಚಾರ ಬರುತ್ತೆ, ದುಡ್ಡು ತಗೊಂತಾರೆ. ಈಗ ವೃತ್ತಿ ವ್ಯಾಪಾರಿ ಕಾರಣ ಆಗಿದೆ. ಸಿನಿಮಾ ಇಂಡಸ್ಟ್ರಿ ಮೊದಲಿನಷ್ಟು ಆರೋಗ್ಯಕರವಾಗಿಲ್ಲ, ಆ ಕೌಟುಂಬಿಕ ವಾತಾವರಣ ಇಲ್ಲ. ಅವರು ಪಕ್ಕದಲ್ಲೇ ಕೂತ್ಕೊಳ್ಳೋಂಥ ಅದೃಷ್ಟ ನನ್ನ ಜೀವನದಲ್ಲಿ ಸಿಕ್ಕಿದೆ ಅಂದರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಹೊಗಳಿಕೆ ನನಗೆ ಯಾವುದು ಬೇಕಾಗಿಲ್ಲ.